ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, 150 ನ್ಯೂ ಏರ್ಕ್ರಾಫ್ಟ್ ಫಾರ್ ಏರ್ ಇಂಡಿಯಾ. ಏರ್ ಇಂಡಿಯಾ ಅವರ ಏರ್ಕ್ರಾಫ್ಟ್ ಫ್ಲೀಟನ್ನು ಅವ್ರು ಎಕ್ಸ್ಪ್ಯಾಂಡ್ ಮಾಡಬೇಕಂತಿದ್ದಾರೆ. 150 ನ್ಯೂ ಏರ್ಕ್ರಾಫ್ಟ್ಸಿಗೆ ಆರ್ಡರ್ ಕೊಟ್ಟಿದ್ದಾರೆ. ಹಾಗೂ ಅದರಲ್ಲಿ 50 ಏರ್ಕ್ರಾಫ್ಟ್ಸು ಮಾರ್ಚ್ 2023 ಅಷ್ಟರೊಳಗೆ ಡೆಲಿವರ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಾಕಿ ಇದೆಲ್ಲ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಏರ್ ಇಂಡಿಯಾ ಅಪ್ರಾಕ್ಸಿಮೇಟ್ಲಿ 30% ಮಾರ್ಕೆಟ್ ಶೇರನ್ನು ಟಾರ್ಗೆಟ್ ಹಾಕ್ತಾ ಇದ್ದಾರೆ 2025 ಅಷ್ಟರೊಳಗೆ. ಹಾಗೂ ಅವ್ರು ಸದ್ಯಕ್ಕೆ ಏರ್ ಇಂಡಿಯಾದ ಇಮೇಜನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಯಾಕಂದರೆ ಗೌರ್ಮೆಂಟ್ ಕೆಳಗಿರುವಾಗ ಏರ್ ಇಂಡಿಯಾದ ಇಮೇಜ್ ಚೆನ್ನಾಗಿರಲಿಲ್ಲ, ಫ್ಲೈಟ್ಸು ಟೈಮಲ್ಲಿ ಬರ್ತಿರಲಿಲ್ಲ, ಸರ್ವಿಸ್ ಚೆನ್ನಾಗಿರ್ತಿರಲಿಲ್ಲ. ಈಗ ಅದನ್ನು ಚೇಂಜ್ ಮಾಡ್ಬೇಕಂತಿದ್ದಾರೆ ಟಾಟಾ ಗ್ರೂಪ್ ಅವರು. ವಿಸ್ತಾರ ಏರ್ಲೈನ್ಸು ಏರ್ ಇಂಡಿಯಾ ಜೊತೆಗೆ ನೆಕ್ಸ್ಟ್ ಇಯರ್ ಅಷ್ಟರೊಳಗೆ ಮರ್ಜ್ ಮಾಡಿಬಿಡ್ತಾರೆ. ನ್ಯೂಸ್ ನಂಬರ್ 2, ಮ್ಯೂಚುವಲ್ ಫಂಡ್ ಅಸೆಟ್ಸ್ 40 lakh crores. ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಇಂಡಿಯನ್ ಮ್ಯೂಚುವಲ್ ಫಂಡ್ಸಲ್ಲಿ 40 lakh crores ಮಾರ್ಕನ್ನು ಫಸ್ಟ್ ಟೈಮ್ ಕ್ರಾಸ್ ಆಯಿತು. ಹಾಗೂ ಲಾಸ್ಟ್ 21 ಮಂತ್ಸಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಿಗೆ ಇನ್ಫ್ಲೋ ಅಥವಾ ಇನ್ವೆಸ್ಟ್ಮೆಂಟು ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಆಗಿದೆ. ಆದರೆ ನವಂಬರ್ 2022 ಏನು ಈಕ್ವಿಟಿ ಮ್ಯೂಚುವಲ್ ಫಂಡ್ಸಿಗೆ ಇನ್ವೆಸ್ಟ್ಮೆಂಟ್ ಇತ್ತು ಅದು ಲೋಯೆಸ್ಟ್ ಸಿನ್ಸ್ ಮಾರ್ಚ್ 2021. ಸೊ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ದಾಗೆ ಇನ್ವೆಸ್ಟರ್ ಸ್ವಲ್ಪ ಕಮ್ಮಿ ದುಡ್ಡು ಹಾಕ್ತಾ ಇದೆ ಕಾಣಿಸ್ತಾ ಇದೆ. ಇನ್ವೆಸ್ಟ್ಮೆಂಟು SIPs ಮುಖಾಂತರ ಮ್ಯೂಚುವಲ್ ಫಂಡ್ಸಲ್ಲಿ 13,307 crores ಆಗಿದೆ ನವಂಬರ್ 2022. ನ್ಯೂಸ್ ನಂಬರ್ 3, 20 ಇಂಡಿಯನ್ ಕಂಪ್ನೀಸ್ ಇನ್ ಟಾಪ್ 500. ರಿಪೋರ್ಟ್ ಪ್ರಕಾರ 20 ಇಂಡಿಯನ್ ಕಂಪ್ನೀಸು ಟಾಪ್ 500 ಮೋಸ್ಟ್ ವ್ಯಾಲ್ಯೂಬಲ್ ಕಂಪ್ನೀಸ್ ಲಿಸ್ಟಲ್ಲಿ ಬಂದಿದೆ. ಲಾಸ್ಟ್ ಇಯರು ಬರೀ 12 ಇಂಡಿಯನ್ ಕಂಪ್ನೀಸ್ ಈ ಲಿಸ್ಟಲ್ಲಿ ಇತ್ತು. ಈ ವರ್ಷ 20 ಕಂಪ್ನಿ ಆಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಮೋಸ್ಟ್ ವ್ಯಾಲ್ಯೂಬಲ್ ಇಂಡಿಯನ್ ಕಂಪ್ನಿ ಆ ಲಿಸ್ಟಲ್ಲಿ, ಹಾಗೂ 34th ಇನ್ ದ ವರ್ಲ್ಡ್ ಅದು. ಆ್ಯಪಲ್ಲು ಮೋಸ್ಟ್ ವ್ಯಾಲ್ಯೂಬಲ್ ಕಂಪ್ನಿ ಇನ್ ದ ವರ್ಲ್ಡ್, ಹಾಗೂ ಸೆಕೆಂಡ್ ಪ್ಲೇಸು ಮೈಕ್ರೋಸಾಫ್ಟಿಗೆ ಸಿಕ್ಕಿದೆ. TCS, HDFC ಬ್ಯಾಂಕು, ಅದಾನಿ ಎಂಟರ್ಪ್ರೈಸಸ್, ಅದಾನಿ ಗ್ರೀನ್ ಎನರ್ಜಿ, ಅದಾನಿ ಟ್ರಾನ್ಸ್ಮಿಷನ್, ಅದಾನಿ ಟೋಟಲ್ ಗ್ಯಾಸ್, ಕೆಲವು ಬೇರೆ ಇಂಡಿಯನ್ ಕಂಪ್ನೀಸು ಈ ಲಿಸ್ಟಲ್ಲಿ ಇನ್ಕ್ಲೂಡ್ ಆಗಿದೆ. ಗೌರ್ಮೆಂಟ್ ಓನ್ಡ್ ಕಂಪ್ನೀಸು ಈ ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಅಕಸ್ಮಾತ್ ಇನ್ಕ್ಲೂಡ್ ಮಾಡಿದ್ದಿದ್ರೆ SBI ಹಾಗೂ LIC ಆ ಲಿಸ್ಟಲ್ಲಿ 2 ಮೋಸ್ಟ್ ವ್ಯಾಲ್ಯೂಬಲ್ ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ ಇಂಡಿಯಾದಲ್ಲಿ ಆಗ್ತಿತ್ತು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. FII ಇನ್ವೆಸ್ಟ್ಮೆಂಟು ಇಂಡಿಯಾದಲ್ಲಿ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಸ್ವಲ್ಪ ಕಮ್ಮಿ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಬೇರೆ ಮಾರ್ಕೆಟ್ಸು, ಚೈನೀಸು ಮತ್ತು ಬೇರೆ ಏಷ್ಯನ್ ಮಾರ್ಕೆಟ್ಸು ಆ್ಯಕ್ಚುಲಿ ಜಾಸ್ತಿ ಅಟ್ರಾಕ್ಟಿವ್ ಕಾಣಿಸ್ತಾ ಇದೆ FIIಸ್ಗೆ. ಯಾಕಂದರೆ ಅದೆಲ್ಲ ತುಂಬ ಬಿದ್ದಿತ್ತು ಈ ವರ್ಷ. ವೆಹಿಕಲ್ ಲೋನ್ಸು ತುಂಬ ಹೈ ಗ್ರೋತ್ ಆಗಿದೆ ಅಕ್ಟೋಬರ್ 2022. ಡೇಟಾ ಪ್ರಕಾರ 80% ಏನು ಕಾರ್ಸು ಇಂಡಿಯಾದಲ್ಲಿ ಪರ್ಚೇಸ್ ಆಗುತ್ತೆ ಅದು ಲೋನ್ ಮುಖಾಂತರ ಪರ್ಚೇಸ್ ಮಾಡ್ತಾರೆ. ಹಾಗೂ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಹಾಗೂ ಸ್ಮಾರ್ಟ್ ಫೋನ್ಸ್ ಏನು ಪರ್ಚೇಸ್ ಆಗುತ್ತೆ ಇಂಡಿಯಾದಲ್ಲಿ ಅದರಲ್ಲಿ 45% ಕನ್ಸ್ಯೂಮರ್ ಲೋನ್ ತೊಗೊಂಡೇ ಪರ್ಚೇಸ್ ಮಾಡ್ತಾರೆ ಅಂತ ಡೇಟಾ ಹೇಳ್ತಾ ಇದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.